ಈ ಒಂದು ಇಶ್ಯೂ ಆದ ಬಳಿಕ, ಸುಪ್ರೀಂ ಕೋರ್ಟ್ನ ಈ ಒಂದು ಇಶ್ಯೂ ಆದ ಬಳಿಕ ಮೊದಲ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುವಂತದ್ದು ಕರ್ನಾಟಕದಲ್ಲೇ ಮೊದಲು. ಆ ಒಂದು FIR ರಿಜಿಸ್ಟರ್ನ ಇದರಲ್ಲಿ ನಿಮ್ಮ ಒಂದು ಕೊಡುಗೆ ಜಾಸ್ತಿ ಇದೆ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳೋದಾದ್ರೆ, ಆ ಕಂಪ್ಲೇಂಟ್ ರಿಜಿಸ್ಟರ್ ಬಗ್ಗೆ ಹೇಳೋದಾದ್ರೆ. ನೋಡಿ, ಈ ಪ್ರಥಮ ವರ್ತಮಾನ ವರದಿಯನ್ನ ನಮ್ಮಗಳ ದೂರಿನ ಆಧಾರದ ಮೇಲೆ, ದೂರುಗಳ ಕಾಪಿ ಕೂಡ ಇಲ್ಲೇ ಇದೆ, ಆಲ್ ಇಂಡಿಯಾ ಅಡ್ವೊಕೇಟ್ಸ್ ಅಸೋಸಿಯೇಷನ್ನು ಮತ್ತು ಕರ್ನಾಟಕ ಬಾರ್ ಕೌನ್ಸಿಲ್ ಎರಡೂ ಸೇರಿ ನಿನ್ನೆ ನಾವು ದೂರನ್ನು ಕೊಟ್ವಿ. ಎಲ್ಲಿ ವಿಧಾನಸೌಧ ಪೊಲೀಸ್ ಠಾಣೆಗೆ ನಾವು ದೂರನ್ನು ಕೊಟ್ಟಾಗ ಪಾಪ ಪೊಲೀಸರಿಗೇನೆ ಕನ್ಫ್ಯೂಸ್. ಏನು ಕನ್ಫ್ಯೂಸ್ ಇದೆ ಅಂದರೆ, ಇದು CJ ಅವ್ರಿಗೆ ಮೇಲೆ ನಡೆದ ಘಟನೆ ಬಗ್ಗೆ ನಾವು ಇಲ್ಲಿ ದೂರ ತಗೊಂಡು ಏನು ಮಾಡೋಣ ಅನ್ನೋ ಒಂದು ಅಂಶ. ಮುಂದುವರೆದು ಅವರು ಈ ದೂರನ್ನು ನಾವು ಏನು ಮಾಡಬೇಕು, ಇತ್ಯರ್ಥ ಮಾಡಲೇಬೇಕಲ್ಲ. ಒನ್ಸ್ ದ FIR ಹ್ಯಾಸ್ ಬಿನ್ ಲಾಡ್ಜ್ಡ್, ಅದನ್ನು ಅವರು ತನಿಖೆ ಮಾಡಬೇಕು, ಇನ್ವೆಸ್ಟಿಗೇಷನ್ ಮಾಡಬೇಕು. ವೆದರ್ ಇಟ್ ವಿಲ್ ಕಮ್ಸ್ ಅಂಡರ್ ದ A ರಿಪೋರ್ಟ್, B ರಿಪೋರ್ಟ್, C ರಿಪೋರ್ಟ್, ಇದು ನಮ್ಮ ಟರ್ಮಿನಾಲಜಿಲಿ ನಾವು ಹೇಳ್ತೇವೆ. ಅವ್ರು ಯಾವುದೋ ರಿಪೋರ್ಟ್ ಮಾಡಬೇಕಾದ್ರೂ ಒಂದು ತನಿಖೆ ಅಂತೂ ಮಾಡಲೇಬೇಕಾಗತ್ತೆ. ಇಲ್ಲಿ ಆಪಾದಿತ ಯಾರು? ದಿಲ್ಲಿಯಲ್ಲಿರ್ತಕ್ಕಂಥ ಒಬ್ಬ ವಕೀಲ, ವಯೋವೃದ್ಧ ವಕೀಲ. ಮತ್ತು ಯಾರ ಮೇಲೆ ಹಲ್ಲೆ ನಡೆದಿದೆ? ಮುಖ್ಯ ನ್ಯಾಯಾಧೀಶರ ಮೇಲೆ ಹಲ್ಲೆ ನಡೆದಿದೆ. ಇಂಥ ಗೊಂದಲದಲ್ಲಿ ಅವರು ಬಹುಶಃ ನಿನ್ನೆ 12 ಗಂಟೆಯಿಂದ ರಾತ್ರಿ 7:30ರವರೆಗೂ ನಮ್ಮನ್ನು ಕಾಯಿಸಿದರು. ತೊಂದರೆ ಇಲ್ಲ, ನಾವು ನ್ಯಾಯ ಮತ್ತು ನ್ಯಾಯದಾನಕ್ಕಾಗಿ ಕಾಯ್ತೇವೆ ಕೂಡ. ಊಟ ಕೂಡ ನಾವು ಮಾಡಲೇ ಇಲ್ಲ ಯಾರನ್ನು. ಎಲ್ಲ ವಕೀಲರು, ಹೋರಾಟಗಾರರು ಎಲ್ಲರೂ ಕೂಡ ವಿಧಾನಸಭೆ ಬಹುಮಹಡಿಗಳ ಕಟ್ಟಡ MS ಬಿಲ್ಡಿಂಗ್ನ ಆ ಠಾಣೆಯ ಮುಂದೆ ನಾವು ಕುಳಿತುಕೊಂಡ್ವಿ. ಅವರು ಸಂಯಮದಿಂದ ವರ್ತನೆ ಮಾಡಿದರು, ನಾವು ಕೂಡ ಸಂಯಮದಿಂದ ವರ್ತನೆ ಮಾಡಿದ್ವಿ. ಕಡೆಯದಾಗಿ ಅವರು ಅವರ ಹಿರಿಯ ಅಧಿಕಾರಿಗಳು ಮತ್ತೊಂದು ಏನೆಲ್ಲ ವಿವೇಚನೆ ಮಾಡಿ ವಿಶ್ಲೇಷಣೆ ಮಾಡಿ ಕಡೆಗೆ FIR ಅಂತೂ ಹಾಕಿದ್ದಾರೆ. ಈ FIR-ಅಲ್ಲಿ ನಮಗೇನು FIR ಆದ ಮಾತ್ರಕ್ಕೆ ಖುಷಿ ಪಡುವಂಥ ವಿಚಾರ ಇಲ್ಲ. ಅವರು ಅಂಡರ್ ದಿ ಇನ್ವೆಸ್ಟಿಗೇಷನ್ನಲ್ಲಿ ಏನು ಮಾಡ್ತಾರೆ ಅನ್ನೋದು ನಮಗೆ ಭಾಳ ಮುಖ್ಯವಾದಂಥ ವಿಚಾರ. ಅಥವಾ ಇದನ್ನು ಅಲ್ಲಿಯ ಒಂದು ಪೊಲೀಸ್ ಠಾಣೆಗೆ ಕಳಿಸಿ ಇವ್ರು ಕೈ ತೊಳ್ಕೊಳ್ತಾರೆ, ಇವರೇನು ಇನ್ವೆಸ್ಟಿಗೇಷನ್ ಇವರಿಗೆ ಬರಲ್ಲ, ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಇದನ್ನು ಏನಾಗಿ ತೆಗೆದುಕೊಳ್ತಾರೆ ನಮಗೆ ಕೂಡ ಇನ್ನೂ ಗೊತ್ತಿಲ್ಲ. ಬಟ್ ಅದರ ಬಗ್ಗೆ ಕೂಡ ನಾವು ಕಾಶಿಯಸ್ ಆಗಿ ಅವೈಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಕೊಡಬೇಕು, ದೂರು ದಾಖಲು ಮಾಡ್ತಕ್ಕಂಥದ್ದು ನಮ್ಮ ಹಕ್ಕು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದುಂಡು ಮೇಜಿನ ಪರಿಷತ್ತಿಗೆ ಹೋದಾಗ, 2ನೇ ದುಂಡು ಮೇಜಿನ ಪರಿಷತ್ತು 1932, ನಮಗೆ ನೆನಪಿದೆ. ಮಾನ್ಯ ಗಾಂಧಿಯವರು ಅವತ್ತು ಏನು ಹೇಳ್ತಾರೆ, ನೀನು ಅಸ್ಪೃಶ್ಯನ ನಾಯಕನೇ ಹೊರತು ಹಿಂದುಳಿದ ವರ್ಗಗಳ ನಾಯಕ ಅಲ್ಲ ಅಂದಾಗ ಈ ಕರಪತ್ರಗಳನ್ನು ಟೆಲಿಗ್ರಾಮ್ ಕಳಿಸುವುದರ ಮುಖೇನ ಅವರಿಗೆ ಬೆಂಬಲ ಹೇಗೆ ವ್ಯಕ್ತವಾಯಿತೋ ಹಾಗೇ ಕೂಡ ಇವತ್ತು FIR-ಗಳನ್ನು ದಾಖಲಿಸುವುದರ ಮುಖೇನ ಎಚ್ಚೆತ್ತ ಸಮಾಜ ಆಗಿದೆ. ಈ ಸಮಾಜ ಸಂವಿಧಾನವನ್ನು ಸಂರಕ್ಷಣೆ ಮಾಡ್ತದೆ, ದೇಶದ ಕಾನೂನನ್ನು ಗೌರವಿಸುತ್ತೆ. ಅದರ ಹಿನ್ನೆಲೆಯಲ್ಲಿ FIR ಹೊರತು ಅವರಿಗೆ ಮಾನ್ಯ ಮುಖ್ಯ ನ್ಯಾಯಾಧೀಶರೇ ಕೂಡ ಕ್ಷಮಾದಾನ ಹೊಂದಿರತಕ್ಕಂಥ, ಬೌದ್ಧತ್ವ ಹೊಂದಿರತಕ್ಕಂಥ ಅವರು ಕ್ಷಮಿಸಿಬಿಟ್ಟಿದ್ದಾರೆ. ಕ್ಷಮೆ ಅವರಿಗೆ ಅವರಿಂದ ಇದ್ರೂ ಕೂಡ ಕಾನೂನಿಗೆ ಅಪಮಾನ ಮಾಡಿದವರಿಗೆ ಕ್ಷಮೆ ಇಲ್ಲ. ಅದಕ್ಕಾಗಿ ಈ FIR ಅಂತ ಹೇಳ್ತಾ ಬಹುಶಃ ಅದರ ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ವಕೀಲರು, ಚಿಂತಕರು, ಹೋರಾಟಗಾರರು ಒಂದು ನಿರ್ಧಾರವನ್ನು ಖಂಡಿತ ತೆಗೆದುಕೊಳ್ತೇವೆ. ಸರ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದೆರಡು ವಿಷಯಗಳನ್ನು ಚರ್ಚಿಸೋದಾದೆ ಕೇಳೋದಾಯ್ತು ಅಂತಂತ ಹೇಳಿದರೆ, ಈಗ ನೋಡಿ, ನೀವು ಒಂದು ಡಿಗ್ನಿಫೈಡ್ ಸರ್ವಿಸನ್ನು ಮಾಡಿರುವಂಥದ್ದು, ಜೊತೆಗೆ ವಕೀಲರು ಕೂಡ, ಹಿರಿಯ ವಕೀಲರಾಗಿರ್ಬೋದು, ಎಲ್ಲರೂ ವಕೀಲರು ಕೂಡ ನಿಮ್ಮ ಜೊತೆ ಪೊಲೀಸ್ ಕಂಪ್ಲೇಂಟನ್ನು ಕೊಡಲಿಕ್ಕೆ FIR-ಅನ್ನು ರಿಜಿಸ್ಟರ್ ಮಾಡಲಿಕ್ಕೆ ಹೋಗಿದ್ದು, ನಿಮ್ಮನ್ನೇ ಅಷ್ಟು ಹೊತ್ತು ಕಾಯಿಸಿದ್ದಾರೆ. ಸಾರ್ವಜನಿಕರು ಯಾರೋ ಒಬ್ಬರು ಸಾರ್ವಜನಿಕರು, ಒಬ್ಬ MLA-ನೋ ಶಾಸಕನೋ ಆ ಒಂದು ವಿಚಾರಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋದಾಗ ತುಂಬ ಕಾಯಿಸ್ತಾ ಇದ್ದಾರೆ. ಜಸ್ಟ್ FIR-ಅನ್ನು ರಿಜಿಸ್ಟರ್ ಮಾಡೋದಕ್ಕೆ ಪೊಲೀಸರು ಇಷ್ಟೊಂದು ಕಾಯಿಸ್ತಾ ಇದ್ದಾರೆ. ಇದು ಎಷ್ಟು ಸರಿ ಸರ್ ನಿಮ್ಮ ಪ್ರಕಾರ ನೋಡೋದಾದ್ರೆ? ನಾನು ಈ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದೇನೆ, ಅದು ನನ್ನ ವೈಯಕ್ತಿಕ ಬದುಕಿಗಾಗಿ ಸಲ್ಲಿಸಿದ್ದೇನೆ. ಆದರೆ ಇಲಾಖೆಯನ್ನು ಕೆಲವರು ಪ್ರಶಂಸೆ ಮಾಡಿಕೊಳ್ತಾರೆ, ಹಾಗೆ ಹೀಗೆ ಅಂಥೇಳಿ. ನಾನು ಆ ವೀರಪ್ಪನ ಆಪ್ರೇಷನ್ಸಲ್ಲಿ, ಇಲ್ಲಿ ನಕ್ಸಲ್ ಆಪ್ರೇಷನ್ಸಲ್ಲಿ ಮತ್ತು ಬೆಂಗಳೂರು ಸಿಟಿಯಲ್ಲಿ ವಿಶೇಷವಾಗಿ ವಿಧಾನಸೌಧ ಅಂತ ಕಡೆ ಎಲ್ಲ ನಾನು ಕೆಲಸ ಮಾಡಿದ್ದೇನೆ. ಆದರೆ ನಮ್ಮ ದೇಶ ಏನಿದೆಯಲ್ಲ, ಸಾಮಾಜಿಕ ನ್ಯಾಯ ಜನಸಾಮಾನ್ಯನಿಗೆ ಅದೊಂದು ಗಗನ ಕುಸುಮ, ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ. ನಿಮಗೆ ನಾನು ಒಂದು ಘಟನೆಯನ್ನು ನೆನಪು ಮಾಡಿ ಹೇಳ್ತೇನೆ. ಅದು ಕೋಲಾರ ಅಂಥೇಳಿ, ಅದು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಪೊಲೀಸ್ ಠಾಣೆ. ನನಗೆ ಇಡೀ ರಾಜ್ಯಾದ್ಯಂತ ಹೋರಾಟಗಾರರು, ಸ್ನೇಹಿತರು, ಸಾಮಾಜಿಕ ಕಾರ್ಯಕರ್ತರ ಇದಿದೆ, ಸಂಪರ್ಕ ಇದೆ. ಅವರು ಹೇಳ್ತಾರೆ, ಸಾರ್ ನಮ್ಮಲ್ಲಿ ಒಂದು ಸಮಸ್ಯೆ ಆಗಿದೆ ಸಾರ್ ಅಂತೇಳಿ.
ಏನಪ್ಪ ಅದು ಸಮಸ್ಯೆ ಸರ? ಬೆಳಿಗ್ಗೆಯಿಂದ ಒಡಿಸ್ಕೊಂಡು ಒಂದು ಹೆಣ್ಣಾಕಿಗೆ ರಕ್ತ ಬಂದು ಸೂರಿ ನಿತ್ರಾಣಾಗಿ ಬಿದ್ದೋಗಳು ಸರ್. ಪೊಲೀಸ್ ಠಾಣೆಗೆ ಬಂತ ಹೇಳಿದ್ರೆ ನಮ್ಮ ಸಾಹೇಬ್ರಿಲ್ಲ. ಯಾರು ಸಾಹೇಬ್ರು ಅಂದರೆ ಸಬ್ ಇನ್ಸ್ಪೆಕ್ಟ್ರು ಇಲ್ಲ, ಕೋಲಾರ ಪೊಲೀಸ್ ಠಾಣೆ ಬರ್ಕೊಳ್ಳಿ. ಅದರಿಂದ ನೀವು ಸಾಹೇಬ್ರು ಬರೋವರೆಗೆ ಕೂತಿರು ಅಂತೇಳಿ ಕೂಡಿಸ್ಬಿಟ್ಟಿದ್ದಾರೆ ಸರ್ ಅಂತೇಳಿ ನನಗೆ ಸುಮಾರು 1.5-2 ಗಂಟೆ ಆ ಸಂದರ್ಭಕ್ಕೆ ಫೋನ್ ಮಾಡ್ತಾರೆ ಅಲ್ಲಿಂದ ನಮ್ಮ ಸಾಮಾಜಿಕ ಕಾರ್ಯಕರ್ತರು. ಮತ್ತೆ ನಾನು ಆ ಪೊಲೀಸ್ನವರಿಗೆ ತಕ್ಷಣ ಫೋನ್ ಮಾಡಿದೆ. ಏನಪ್ಪ ಬೆಳಿಗ್ಗೆಯಿಂದ ಏನೋ ಗಲಾಟೆ ಮಾಡ್ಕೊಂಡು ವಿಚಾರದಲ್ಲಿ ಠಾಣೆಗೆ ಬಂದರೆ ನೀವು ಇವತ್ತವರೆಗೂ ಅವ್ರಿಗೊಂದು ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗಿಲ್ಲ, ಯಾಕೆ ಅಂದೆ. ಸರ ಸಾಹೇಬ್ರು ಬಂದೋಬಸ್ತ್ಗೆ ಹೋಗಾರ್ರಿ, ಸಂಜೆ 4 ಗಂಟೆಗೆ ಬರ್ಲಿಕ್ಕತ್ತಾರ್ರಿ, ಆಮೇಲೆ ಸಾಹೇಬ್ರು ಕೇಳಿ ನಾವು ಕಳಿಸ್ತೀವಿ ರೀ. ದಿಸ್ ಈಸ್ ದ ಪೊಲೀಸಿಂಗ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್. ಎಲ್ಲೇ ಆಗಿರಲಿ, ಅದು ಕರ್ನಾಟಕ ಅಂತಿಲ್ಲ, ದೇಶದ ವ್ಯವಸ್ಥೆನಲ್ಲಿ. ಸಹೃದಯ ಬಂಧುಗಳೇ, ಪ್ರಜ್ಞಾವಂತ ಪತ್ರಕರ್ತರೆ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ, ಸ್ಟೇಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಯಾರ ಮೇಲೆ ಹೆಚ್ಚು ಹಲ್ಲೆಗಳು, ಅತ್ಯಾಚಾರಗಳು, ಅನ್ಯಾಯಗಳು ನಡೆದಿವೆ ಅಂತ ಹೇಳಿದ್ರೆ ಅಬಲರ ಮೇಲೆ, ಆಸಕ್ತರ ಮೇಲೆ, ಅವಿದ್ಯಾವಂತರ ಮೇಲೆ, ಶೋಷಿತ ಸಮುದಾಯಗಳ ಮೇಲೆ ನಡೆದಿರೋದನ್ನೇ ಇವರು ಕ್ರೈಮ್ ರೆಕಾರ್ಡ್ಸ್ ಅಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದಾರೆ ಹೊರತಾಗಿ ದೇಶವನ್ನ ಲೂಟಿ ಮಾಡಿದ ವೈಟ್ ಕಾಲರ್ ಕ್ರೈಮ್ಗಳು, ಪಾಪ ಹೊಟ್ಟೆ ಹಸಿವಿಗಾಗಿ ಕದ್ದವನಿಗೆ ಕಣ್ಣಿಗೆ ಖಾರದ ಪುಡಿ ಹಾಕಿ ಎಳಿಸುವಂತ ಈ ವ್ಯವಸ್ಥೆ ದೇಶದ ಆರ್ಥಿಕತೆಯನ್ನೇ ಪಲ್ಲಟ ಮಾಡಿದವರ ಬಗ್ಗೆ ಕೈಮುಖ ನಿಂತಿರತಕ್ಕಂಥದ್ದು ಒಂದು ದುರ್ದೈವ. ಈ ದೇಶದ ಪ್ರಜೆಯಾಗಿ, ಈ ದೇಶದ ಸಂವಿಧಾನದ ಘನತೆಯನ್ನು ಎತ್ತಿಡಿಯುವ ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ ಈಗ ನಾನು ಹೇಳ್ತಾ ಇದ್ದೇನೆ, ಆಗ್ಲೂ ನಾನು ಹೇಳಿದ್ದೇನೆ. ಅದಕ್ಕಾಗಿಯೇ ನಮ್ಮಂಥವ್ರು ಬಹುಶಃ ಈ ಇಲಾಖೆಗೆ ಸರಿಯಾಗ್ಲಿಲ್ವೇನೋ. ಆದ್ರೆ ಸತ್ಯವನ್ನ ಹೇಳೋರಿಗೆ ಬೆಲೆ ತಕ್ಷಣದಲ್ಲಿ ಸಿಗಲ್ಲ ಅನ್ನಲಿಕ್ಕೆ ನಾನೇ ಒಬ್ಬ ಉದಾಹರಣೆ ಅಥವಾ ನಿದರ್ಶನ ಅಂತ ಹೇಳಲಿಕ್ಕೆ, ವಿಷಾದದಿಂದ ಹೇಳಲಿಕ್ಕೆ ಕೂಡ ನಾನು ಹೇಳ್ತೇನೆ. ಸರಿ, ಇನ್ನೊಂದು ಕೊನೆಯ ಪ್ರಶ್ನೆ ಏನಪ್ಪಾ ಅಂತಂದು ಹೇಳಿದ್ರೆ, ಈಗ ಪ್ರಸ್ತುತ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಯಾವುದೇ ಕೋರ್ಟ್ಗಳಾಗಿರ್ಬೋದು, ನೀವು ಗಮನಿಸಿರೋ ಹಾಗೆ ಎಲ್ಲಾ ಕೋರ್ಟ್ಗಳಲ್ಲಿ ಒಂದು ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು, ಜಾತಿ ಆಗಿರ್ಬೋದು, ಪಂಥ ಆಗಿರ್ಬೋದು, ಒಂದು ಪಕ್ಷ ಆಗಿರ್ಬೋದು, ಪರವಾಗಿ ನ್ಯಾಯದಾನ ಆಗ್ತಾ ಇದೆ ಅನ್ನಿಸ್ತಾ ಇದೆಯಾ ನಿಮಗೆ? ನಾನು ಹೇಳಲಾರೆ, ನಾನು ಒಪ್ಕೊಳ್ಳಾರೆ. ಹಾಗೇನಾದ್ರೂ ಆಗಿದ್ರೆ ಈ ಪಬ್ಲಿಕ್ ಮನಿ ಅಥವಾ ಗವರ್ನಮೆಂಟಲ್ ಮನಿ ಅಥವಾ ಬಡ್ಜೆಟ್ ಮನಿ ಹೇಳ್ತಾರೆ, ನಾನು ಬಹಳಷ್ಟು ಕೇಳ್ತಾ ಇರ್ತೇನೆ, ನೋಡ್ತಾ ಇರ್ತೇನೆ. ಈ ವರ್ಷ ಇಷ್ಟು ಕೋಟಿಯನ್ನ ನಾವು ಸಾರ್ವಜನಿಕ ವಲಯಕ್ಕಾಗಿ ಖರ್ಚು ಮಾಡಿದ್ದೇವೆ ಅಂತ ಹೇಳ್ತಾರೆ. ಪ್ರೋಗ್ರೆಸ್ ಎಷ್ಟಾಯ್ತು ಅಂತ ಕೇಳಿದ್ರೆ ನೋಬಡಿ ವಿಲ್ ಆನ್ಸರ್ ಇಟ್. ನೀವು ಖರ್ಚು ಮಾಡಿದ್ದಕ್ಕೆ ನಿಮಗೆ ಒಂದು ಅಭಿವೃದ್ಧಿ ಕೂಡ ಆಗಿರ್ಬೇಕಲ್ಲ. ಅಭಿವೃದ್ಧಿಗಾಗಿ ನೀವು ಖರ್ಚು ಮಾಡಿದ ಮೇಲೆ, ಸಾಮಾಜಿಕ ವಲಯಕ್ಕಾಗಿ ಖರ್ಚು ಮಾಡಿರೋದಾದ್ರೆ, ಆರ್ಥಿಕ ವಲಯಕ್ಕಾಗಿ ಖರ್ಚು ಮಾಡಿದಾದ್ರೆ, ಬಂಡವಾಳ ಸೃಜನೆಗಾಗಿ ನೀವು ಮಾಡಿದೇನದಾದ್ರೆ, ಅಗ್ರಿಕಲ್ಚರ್ ಇರಿಗೇಷನ್ಗೆ ಮಾಡಿದೇನದಾದ್ರೆ, ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಮಾಡಿದೇನದಾದ್ರೆ, ಇವತ್ತಿಗೂ ನಮ್ಮ ಹಳ್ಳಿಗಳ ಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸರ್ಕಾರಗಳು ಮಾಡ್ತಕ್ಕಂಥ ಈ ಟ್ಯಾಕ್ಸ್ ಪೇಯರ್ಸ್ ಮನಿ ಏನಿದೆಯಲ್ಲ, ಅದು ಅಷ್ಟು ಪ್ರಮಾಣದಲ್ಲಾಗಿದ್ರೆ ಈ ದೇಶ, ನಿಮಗೆ ಅರಿವಿರಲಿ, 1942ನೇ ಇಸವಿಯಲ್ಲಿ ಜಾಗತಿಕವಾಗಿ 2ನೇ ಜಾಗತಿಕ ಮಹಾಯುದ್ಧ ನಡೆಯಿತು. ನಮಗೆ ಸ್ವಾತಂತ್ರ್ಯ 1947ನೇ ಇಸವಿಯಲ್ಲಿ ಬ್ರಿಟಿಷರಿಂದ ನಾವು ಪಡ್ಕೊಂಡ್ವಿ. ಅಂದ್ರೆ ಜಪಾನ್ಗೆ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಅಣುಬಾಂಬನ್ನ ಇಟ್ಟು ಇವತ್ತಿಗೂ ಹುಲ್ಲು ಬೆಳೆದೇನೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ. ಆ ದೇಶ ಇವತ್ತು ಜಗತ್ತಿನಲ್ಲಿ 1ನೇ ಸ್ಥಾನದಲ್ಲಿದೆ ಜಪಾನ್. ಭಾರತ ಯಾಕೆ ಆಗ್ಲಿಲ್ಲ? ಅದಕ್ಕೆ ಸರಿಸಾಟಿಯಾಗೋದು ಬೇಡ, ಪರವಾಗಿಲ್ಲ ಅನ್ಲಿಕ್ಕೆ ಯಾಕಾಗ್ಲಿಲ್ಲ? ನಮ್ಮ ಪೌಷ್ಟಿಕತೆ, ನಮ್ಮ ಅಭಿವೃದ್ಧಿ ಏನು ಡೆವಲಪ್ಮೆಂಟಲ್ ಇಂಡೆಕ್ಸ್ ಏನಿದೆಯಲ್ಲ, ಅದು 197 ಅಥವಾ 200 ರಾಷ್ಟ್ರಗಳಲ್ಲಿ 167, 160 ಇಂಥ ಸ್ಥಾನಗಳಲ್ಲೇ ಉಳಿದಿದೆ. ಪ್ರಥಮ ಸ್ಥಾನಕ್ಕೇನೋ ಅಭಿವೃದ್ಧಿಯಲ್ಲಿ ನಾವು ಬಂದೇ ಇಲ್ಲ. ಯಾರೋ ಬ್ಯೂಸಿ ರಾಜಕಾರಣಿ ಹೇಳ್ತಾನೆ ನಾವು 4th ಲಾರ್ಜೆಸ್ಟ್ ಇಕಾನಮಿ ಇನ್ ದ ಗ್ಲೋಬ್ ಅಂತ. ಇನ್ ವಾಟ್ ವೇ? ವಾಟ್ ಈಸ್ ಅವರ್ ಪರ್ ಕ್ಯಾಪಿಟಲ್ ಇನ್ಕಮ್? ವಾಟ್ ಈಸ್ ಅವರ್ GDP ಗ್ರೋತ್? ವಾಟ್ ಈಸ್ ಅವರ್ ನ್ಯೂಟ್ರಿಷನ್ ಫಾರ್ ದ ಇನ್ಫ್ಯಾಂಟ್ ಚೈಲ್ಡ್ಹುಡ್? ಅವ್ರಿಗೆ ಎಷ್ಟು ಕೊಡ್ತಾ ಇದೆ? ಸುಖವಾಗಿರೋನು ಸುಖವಾಗಿದ್ದಾನೆ, ಶ್ರಮ ಇಲ್ಲದನ್ನು ಸುಖ ಪಡ್ತಾನೆ. ಶ್ರಮಿಕ ಹೊಟ್ಟೆ ಬೆನ್ನು ಬಾಗಿಸ್ಕೊಂಡು ಒದ್ದಾಡ್ತಾ ಇದ್ದಾನೆ. ಉಡ್ಲಿಕ್ಕೆ ಒಂದು ಬಟ್ಟೆ ಇಲ್ಲ, ಇರ್ಲಿಕ್ಕೆ ಒಂದು ಸುಸಜ್ಜಿತವಾದ ಮನೆ ಇಲ್ಲ, ಅವನಿಗೆ ದುಡಿತೀನಿ, ಅವನಿಗೆ ಭೂಮಿ ಇಲ್ಲ, ಉದ್ಯೋಗ ಇಲ್ಲ ವಿದ್ಯಾರ್ಥಿಗಳಿಗೆ, ವಿದ್ಯಾವಂತರಿಗೆ. ಏನು ಅಭಿವೃದ್ಧಿ ಹೊಂದಿದ್ದೇವೆ ನಾವು? ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1938ನೇ ಇಸ್ವಿಯಲ್ಲಿ ಬಾಂಬೆ ಪ್ರಾವಿನ್ಸಸ್ ಅಲ್ಲಿ ಮಸೂದೆಯನ್ನ ಮಂಡಿಸಿದ್ರು. ಇದೇ ಜಾತಿವಾದಿಗಳು ಕೇಕೆ ಹಾಕಿದ್ರು, ಮಕ್ಕಳನ್ನ ದೇವರು ಕೊಡುತ್ತೆ, ಇವನೇನೋ ನಿಯಂತ್ರಣ ಮಾಡ್ತಾನೆ ಅಂತೇಳಿ. ಅದು 1938ನೇ ಇಸ್ವಿ. ಅಂದೇನಾದ್ರೂ ನಾವು ಜನಸಂಖ್ಯೆಯನ್ನ ಕಂಟ್ರೋಲ್ ಮಾಡ್ತಾ ಬಂದಿದ್ರೆ
ಈ ಒಂದು ಭೌಗೋಳಿಕ ವ್ಯಾಪ್ತಿಗೆ 30ರಿಂದ 40 ಅಥವಾ ಮ್ಯಾಕ್ಸಿಮಮ್ 50 ಕೋಟಿ ಜನಸಂಖ್ಯೆ ಸಾಕು. ಈಗ ಹೆಚ್ಚುವರಿ 100 ಕೋಟಿ ಜನಸಂಖ್ಯೆಯನ್ನು ಒತ್ಕೊಂಡಿದೆಯಲ್ಲ ಈ ಭಾರತ, ಅವರಿಗೆ ಆಹಾರ, ಸೇವಾ ಭದ್ರತೆ, ದುಡಿಯುವ ಹಕ್ಕು, ವಾಸಿಸುವ ಹಕ್ಕು, ಜೀವಿಸುವ ಹಕ್ಕು ಏನು ನಮಗೆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಾರೆಯೋ ಅದು ಸಾಧ್ಯನೇ ಇಲ್ಲ. ಊಟ ಸಿಗಲ್ಲ, ಅರೆ ಹೊತ್ತಿನ ಊಟ ಮಾಡಿಕೊಂಡು ಅರೆ ಬೆತ್ತಲೆಯಲ್ಲಿ ಬದುಕ್ತಕ್ಕಂಥ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಗರ್ಭಿಣಿ ತಾಯಂದಿರ ಸಾಯುವ ಸಂಖ್ಯೆ ಜಾಸ್ತಿ ಆಗಿದೆ, ಮಕ್ಕಳಲ್ಲಿ ಅಪೌಷ್ಟಿಕತೆ ಜಾಸ್ತಿ ಆಗಿದೆ. ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ದಟ್ ಇಸ್ ಎ ಮಾಲ್ ಅಡ್ಮಿನಿಸ್ಟ್ರೇಷನ್ ಬೈ ದ ಸೆಂಟ್ರಲ್ ಗವರ್ನಮೆಂಟ್ ಆರ್ ಈವನ್ ಎನಿ ಸ್ಟೇಟ್ ಗವರ್ನಮೆಂಟ್ ಇನ್ ಇಂಡಿಯಾ. ಉತ್ತಮವಾದ ಸಂವಿಧಾನ ಇದೆ, ಆದರೆ ಅದಕ್ಕೆ ಬಾಬಾ ಸಾಹೇಬರು ಈ ಸಂವಿಧಾನವನ್ನ ಪ್ರೆಸೆಂಟ್ ಮಾಡಾಗ ಹೇಳ್ತಾರೆ, ದಸ್ ಕಾನ್ಸ್ಟಿಟ್ಯೂಷನ್ ಈಸ್ ಹೋಲ್ಡ್ಸ್ ಗುಡ್ ಅಟ್ ದ ಟೈಮ್ ಆಫ್ ವಾರ್ ಅಂಡ್ ಪೀಸ್ ಅಂತ. ಅಂದ್ರೆ ಅರ್ಥ, ಯುದ್ಧ ಮತ್ತು ಶಾಂತಿ ಕಾಲದಲ್ಲಿ ಇದು ಒಳ್ಳೇದಿದೆ, ಇದನ್ನ ಚಲಾವಣೆ ಮಾಡ್ತಕ್ಕಂಥವ್ರು ಒಳ್ಳೆಯವರಾಗಿದ್ರೆ ದಿಸ್ ಇಸ್ ಎ ಗುಡ್ ಕಾನ್ಸ್ಟಿಟ್ಯೂಷನ್. ಈ ಸಂವಿಧಾನವನ್ನ ಚಲಾವಣೆ ಮಾಡ್ತಕ್ಕಂಥವ್ರ ಕೆಟ್ಟವರ ಕೈಯಲ್ಲಿ ಸಂವಿಧಾನ ಇದ್ರೆ ದಟ್ ಇಸ್ ಅ ಬ್ಯಾಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ ಮಾತು ಇವತ್ತಿಗೆ ನಿಜವಾಗಿ ಪ್ರಸ್ತುತ ಅಂತ ಹೇಳತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಎಸ್ ಸರ್, ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.